ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಗುರುವಾರ ಬೆಳಿಗ್ಗೆ 11:30ಕ್ಕೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಚಾವುಂಡರಾಯ ಸಭಾಂಗಣದಲ್ಲಿ ನೆರವೇರಲಿದ್ದು, ಜಿಲ್ಲೆ ಹಾಗೂ ತಾಲೂಕಿನ ಸಾಹಿತ್ಯ ಪ್ರಿಯರು, ಶ್ರೀಮಠದ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಎಚ್.ಎನ್. ಲೋಕೇಶ್ ಅಡೇನಹಳ್ಳಿ ಹೇಳಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಲಿದ್ದು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿ.ಎನ್. ಬಾಲಕೃಷ್ಣ ಅವರು ಪ್ರಶಸ್ತಿ ಪ್ರದಾನ ನೆರವೇರಿಸಲಿದ್ದಾರೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡರು ಅಭಿನಂದನಾ ನುಡಿ ಹಾಗೂ ಮುಖ್ಯ ಅತಿಥಿಗಳಾಗಿ ರಾಮಕುಮಾರಿ ಸಿದ್ದಲಿಂಗಯ್ಯನವರು, ಡಾಕ್ಟರ್ ಮಾನಸ ಸಿದ್ದಲಿಂಗಯ್ಯನವರು, ಕೇಂದ್ರ ಕಸಬಾ ಗೌರವ ಕಾರ್ಯದರ್ಶಿಗಳಾದ ಬಿ.ಎಂ. ಪಾಟೀಲ್ ಪಾಂಡು, ಎಚ್.ಬಿ. ಮದನ್ ಗೌಡ, ಗೌರವ ಕೋಶಾಧ್ಯಕ್ಷ ಡಿ.ಆರ್. ವಿಜಯಕುಮಾರ್, ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್.ಎನ್. ಲೋಕೇಶ್ ಅಡೇನಹಳ್ಳಿಯರವರು ಹಾಗೂ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾರ್ಗದರ್ಶಿ ಸಮಿತಿ ಸದಸ್ಯ ಡಾಕ್ಟರ್ ಬಿ.ಆರ್. ಯುವರಾಜ್ ರವರು ಉಪಸ್ಥಿತಿ ವಹಿಸಲಿದ್ದಾರೆ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾರ್ಗದರ್ಶಿ ಸಮಿತಿ ಸದಸ್ಯ ಡಾಕ್ಟರ್ ಬಿ.ಆರ್. ಯುವರಾಜ್ ರವರು ಉಪಸ್ಥಿತಿ ವಹಿಸಲಿದ್ದಾರೆ. 2024ನೇ ಸಾಲಿನ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ ಜನಮನದ ಜನ್ನಿ ಎಂದೇ ಖ್ಯಾತರಾದ ಶ್ರೀ ಎಚ್. ಜನಾರ್ದನ್ ರವರು ಹಾಗೂ 2025ನೇ ಸಾಲಿನ ಪ್ರಶಸ್ತಿಗೆ ಶೋದ್ರ ಶ್ರೀನಿವಾಸ್ ರವರು ಭಾಜನರಾಗಿದ್ದು, ಸೆಪ್ಟೆಂಬರ್ 18ರಂದು ಪ್ರಶಸ್ತಿ ಪುರಸ್ಕಾರ ನೆರವೇರಲಿದೆ. ಪತ್ರಕರ್ತರಾಗಿ ನೀವು ಕೂಡ ನಿತ್ಯ ಸಾಹಿತ್ಯಗಳು ಎಂದು ಭಾವಿಸಿದ್ದೇವೆ. ಎಲ್ಲರೂ ಬನ್ನಿ ಅಂತ ಹೇಳಿ ಆತ್ಮೀಯವಾಗಿ ಪ್ರೀತಿಯಿಂದ ಆಮಂತ್ರಣ ನೀಡ್ತಾ ಎಲ್ಲರೂ ಕೂಡ ಭಾಗವಹಿಸಿ ಆ ಕ್ಷೇತ್ರದ ಗರಿಮೆಯನ್ನ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಸಿದ್ದಲಿಂಗನವರಿಗೆ ನಾವು ಗೌರವ ಸಲ್ಲಿಸುವಂತ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಬನ್ನಿ ಅಂತ ಹೇಳಿ ನನ್ನ ಅನಿಸಿಕೆ ತಿಳಿಸಿದ್ದೀನಿ. ಧನ್ಯವಾದಗಳು ಬಂಧುಗಳೇ. ಜಿಲ್ಲೆಯಿಂದ ಬೊಮ್ಮಣ್ಣರು ಮಾತಾಡ್ತಾರೆ. ದುರ್ದೈವ, ನಾವು ಕೋವಿಡ್ ಅಲ್ಲಿ ಅವ್ರನ್ನ ಕಳ್ಕೊಂಡ್ವಿ. ಈಗ ಅವರ ಆಶಯದಂತೆ ಈ ಒಂದು ಕಾರ್ಯಕ್ರಮ ಬೆಳಗೊಳದಲ್ಲಿ ನಡೀತಾ ಇದೆ. ಅವರ ಅಭಿಮಾನಿಗಳಿರ್ಬೋದು, ಕನ್ನಡದ ಬಂಧುಗಳಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿರ್ಬೋದು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿರ್ಬೋದು, ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಾವು ಈ ಮೂಲಕ ಕೋರ್ತಾ ಇದ್ದೇವೆ. ಹೋಬಳಿ ಅಧ್ಯಕ್ಷ ರೀತಿ ನಮ್ಮ ಶ್ರವಣಬೆಳಗೊಳಕ್ಕೆ ಜೈನ ಕಾಶಿಗೆ ಅವರ ಆಶಯದಂತೆ ನಡೆಸ್ತಾ ಇರೋದು ಬಹುಶಃ ನಮ್ಮೆಲ್ಲರಿಗೂ ಸಂತಸದ ವಿಚಾರ. ಸೊ ಆ ಒಂದು ವಿಷಯನ ತಮ್ಮ ಮುಂದೆ ಎಲ್ಲರೂ ಹಂಚ್ಕೋಬೇಕು ಅಂತ ಇವತ್ತು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದಂಥ ಲೋಕೇಶ್ ಇರ್ಬೋದು ಅಥವಾ ನಮ್ಮ ಬೊಮ್ಮೇಗೌಡರು ಜಿಲ್ಲಾ ಕಾರ್ಯದರ್ಶಿಗಳು. ನಾಳೆ 18ನೇ ತಾರೀಕು ಈ ಕಾರ್ಯಕ್ರಮ ಇರುತ್ತೆ. ಎಲ್ಲ ಸಾಹಿತ್ಯ ಆಸಕ್ತರು, ಎಲ್ಲ ಸಾಹಿತಿಗಳು, ನಮ್ಮ ಜಿಲ್ಲೆಯ ಕವಿಗಳು, ಬರಹಗಾರರು, ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪತ್ರಕರ್ತ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜಿಲ್ಲಾ ಕಸಬಾ ಗೌರವ ಕಾರ್ಯದರ್ಶಿ ಬಿ.ಆರ್. ಬೊಮ್ಮೇಗೌಡ, ಮಾರ್ಗದರ್ಶಿ ಸಮಿತಿ ಸದಸ್ಯ ಡಾಕ್ಟರ್ ಯುವರಾಜ್, ಹೋಬಳಿ ಅಧ್ಯಕ್ಷ ನಾಗೇಂದ್ರ ರಾಯ್, ಸಂಘಟನಾ ಕಾರ್ಯದರ್ಶಿ ಜಬೀಲುಲ್ಲಾ, ಕಸಬಾ ಮಹಿಳಾ ಪ್ರಧಾನಿ ಯಶೋಧ ಜೈನ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮಂಜುನಾಥ್, ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.